ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಆ ಟ್ರೆಂಡಿಗೆ ತಕ್ಕ ಹಾಗೆ ನಾವು ಯಾವ ತರ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಬಿಗಿನರ್ಸ್ ಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ UPSC ಪ್ರಿಪರೇಷನ್ ಅಲ್ಲಿ ನಮಗೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಸಿಲೆಬಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಆಗಿ ಓದ್ತಾ ಹೋಗ್ಬೇಕಾಗತ್ತೆ. ಇವಾಗ ನಮ್ಗೆ ಟ್ರೆಂಡ್ ಚೇಂಜ್ ಆಗಿರೋದನ್ನ ಖಂಡಿತ ಅಬ್ಸರ್ವ್ ಮಾಡ್ಲೇಬೇಕಾಗತ್ತೆ. ಆ ಪ್ರಕಾರವಾಗಿ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವಾಗ ಕಾಂಪಿಟೇಷನ್ಸ್ ಲೆವೆಲ್ ತುಂಬಾ ಇರೋದ್ರಿಂದ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಪಾಸ್ ಮಾಡುವಂತದ್ದು ಕೂಡ ಒಂದು ಚಾಲೆಂಜಸ್ ಆಗಿದೆ. 200 ಮಾರ್ಕ್ಸಿಗೆ 100ರ ಒಳಗಡೆ ನಮಗೆ ಕಟ್ ಆಫ್ ನಿಲ್ತಾ ಇದೆ. ಅಂದ್ರೆ ಅಷ್ಟು ಕ್ರಿಟಿಕಲ್ ಆಗಿ ಎಕ್ಸಾಮಿನೇಷನ್ಸ್ ನಡೀತಾ ಇದೆ, ಎಕ್ಸಾಮ್ ಬರ್ತಾ ಇದೆ ಅಂತ ಅನ್ನುವಂಥದ್ದು. ಇವಾಗ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ಗಳು ಈಗ 2024ರ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಲ್ಲತ್ತೆ ಅನ್ನುವಂತ ಒಂದು ಗೆಸ್ ಅನ್ನ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ 85 ಇಂದ 90 ಒಳಗಡೆ ನಿಲ್ಲುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಗೆಸ್ಸಿಂಗ್ ಇದೆ. ಅಷ್ಟೇ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಮಾರ್ಕ್ಸ್ ಅನ್ನ ಪಡ್ಕೊಂಡವರು ಗೆಟ್ ಆಗ್ತಾ ಇದ್ದಾರೆ ಅಂತ. 200 ಮಾರ್ಕ್ಸಿನ ಎಕ್ಸಾಮ್ ಅಲ್ಲಿ 90 ಒಳಗಡೆ ನಮ್ಗೆ ಮಾರ್ಕ್ಸ್ ಬರ್ತಾ ಇದೆ ಅಂತಂದ್ರೆ ಎಕ್ಸಾಮಿನೇಷನ್ಸ್ ಎಷ್ಟು ಟಫ್ ಇದೆ ಅಂತ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಫಸ್ಟ್ ನಾವು ಕ್ವಶನ್ ಪೇಪರ್ ಟ್ರೆಂಡ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇವೊಂದು 10 ವರ್ಷದ ಹಿಂದಿನ ಕ್ವಶನ್ ಪೇಪರ್ ಅನ್ನ ನೋಡಿದಾಗ ನಮ್ಗೆ ಅಲ್ಲಿ ಕ್ವಶನ್ ಅನ್ನ ಕೊಡ್ತಾ ಇದ್ರು, 4 ಆಪ್ಷನ್ ಅನ್ನ ಕೊಡ್ತಾ ಇದ್ರು. ಅದ್ರಲ್ಲಿ ಯಾವುದೋ ಒಂದು ರೈಟ್ ಆಗಿರ್ತಿತ್ತು. ಈ ತರ ಕ್ವಶನ್ಸ್ ಗಳು ಬರ್ತಾ ಇತ್ತು. ಅದ್ರಲ್ಲಿ ಯಾವುದೋ ಒಂದು ಕ್ವಶನ್ಸ್ ಅಥವಾ ಸ್ವಲ್ಪ ಕ್ವಶನ್ಸ್ ಗಳು ಸ್ಟೇಟ್ಮೆಂಟ್ ಕ್ವಶನ್ಸ್ ಗಳು ಬರ್ತಾ ಇದ್ವು. ಅಲ್ಲಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಿತ್ತು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ 2019, 20, 21, 22ರ ಕ್ವಶನ್ ಪೇಪರ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ಕೊಟ್ಬಿಟ್ಟು ಒಂದ್ 3-4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಗಳನ್ನ ನಾವು ರೈಟ್ ಇದಾವ ಏನು ಅನ್ನುವಂತ ಒಂದು ಆನ್ಸರ್ ಅನ್ನ ಕೇಳ್ತಾ ಇದ್ದಾರೆ. ಅಂದ್ರೆ 1 ಸರಿ, 2 ಸರಿ, ಅಥವಾ 1, 2, 3 ಸರಿ, ಅಥವಾ 1, 4 ಸರಿ, ಅಥವಾ 4 ಮಾತ್ರ. ಈ ತರ ನಿಮಗೆ ಏನಾಗ್ತಾ ಇದೆ, ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಈ ತರ ಟ್ರೆಂಡಿಗೆ ತಕ್ಕಾಗೆ ಓದ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ಮಾಡ್ಬೇಕಾಗಿರೋದೇನು, ಈ ತರ ಕ್ವಶನ್ ಗಳನ್ನ ಕೇಳ್ತಾ ಇರೋದ್ರಿಂದ ನಮ್ಮ ಸ್ಟಡಿ ಯಾವ ತರ ಇರ್ಬೇಕಾಗತ್ತೆ ಅಂದ್ರೆ, ಒಂದೇ ಸಬ್ಜೆಕ್ಟಿನ 4 ರಿಲೇಟೆಡ್ ಆದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಸರಿ ಅನ್ನುವಂತ ಐಡೆಂಟಿಫೈ ಮಾಡುವಂತದ್ದು ನಮ್ ಕೆಲಸ ಆಗಿರುತ್ತೆ. ಸ್ಟೇಟ್ಮೆಂಟ್ ಅನ್ನ ನಮ್ ಎದುರಿಗೆ ಕೊಟ್ಬಿಟ್ಟು ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಹೇಳ್ತಾರೆ. ಬಟ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಎಲ್ಲವೂ ಸರಿ ಅನ್ಸುತ್ತೆ. ಒಂದ್ಸರಿ ಇದು ಸರಿ ಅನ್ಸುತ್ತೆ, ಒಂದ್ಸರಿ ಅದು ಸರಿ ಅನ್ಸುತ್ತೆ. ಈ ತರ ಇದ್ದಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇದರಲ್ಲಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರಿಂದ ಪ್ರಿಲಿಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಎಲಿಮಿನೇಷನ್ ಮೆಥಡ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಅದರಲ್ಲಿ ಎಲಿಮಿನೇಷನ್ ಮೆಥಡ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ನೀವು ಅಂತ. ಬಟ್ ಇವಾಗ ಟ್ರೆಂಡಿಗೆ ತಕ್ಕಾಗೆ ನಾವು ಓದ್ತಾ ಹೋಗ್ಬೇಕಾಗತ್ತೆ. ಈಗ 10 ವರ್ಷದ ಹಿಂದಿನ ಒಬ್ಬ ಟಾಪರು ನಾನು ಪೊಲಿಟಿಗೆ ಯಾವ ಬುಕ್ ಅನ್ನ ಓದಿದ್ದೆ ಅಂತಂದ್ರೆ ಲಕ್ಷ್ಮೀಕಾಂತ್ ಬುಕ್ ಅನ್ನೇ ಓದಿದ್ದೆ ಅಂತ ಹೇಳ್ತಾರೆ. ಇವಾಗ 2022ರಲ್ಲಿ ಓದಿದಂತ ಟಾಪರ್ನ ಕೇಳಿದ್ರು ಅವ್ರು ಹೇಳೋದು ಅದೇ, ನಾವು ಲಕ್ಷ್ಮೀಕಾಂತ್ ಬುಕ್ ಅನ್ನೇ ಓದಿದ್ವಿ ಅಂತ. ಲಕ್ಷ್ಮೀಕಾಂತ್ ಒಂದೇ ಬುಕ್, ಒಂದೇ ಸೋರ್ಸು. 10 ವರ್ಷದ ಹಿಂದಿನವರು ಓದಿದ್ದು ಅದೇ ಸೋರ್ಸನೆ, ಇವಾಗ ಓದ್ತಾ ಇರೋರು ಅದೇ ಸೋರ್ಸನೆ. ಬಟ್ ಟ್ರೆಂಡಿಗೆ ತಕ್ಕಾಗೆ ಬದಲಾವಣೆಯನ್ನ ಮಾಡ್ಕೊಂಡ್ಬಿಟ್ಟು ಓದ್ತಾ ಹೋಗ್ಬೇಕಾಗತ್ತೆ. ಮೊದಲು ಏನ್ ಮಾಡ್ತಾ ಇದ್ರು, ಡೈರೆಕ್ಟ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಲಿಂಕ್ ಮಾಡ್ತಾ ಇರ್ಲಿಲ್ಲ. ಬಟ್ ಇವಾಗ ಏನಾಗಿದೆ, ಸ್ಟೇಟ್ಮೆಂಟ್ ಕ್ವಶನ್ಸ್ ಗಳು ಬರ್ತಾ ಇದಾವೆ, ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಅದೇ ಬುಕ್ ಅನ್ನ ನಾವು ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಓದ್ತಾ ಹೋಗ್ಬೇಕಾಗತ್ತೆ. ಟ್ರೆಂಡಿಗೆ ತಕ್ಕಾಗೆ ನಾವು ಬದಲಾಗ್ಲಿಲ್ಲ ಅಂದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ ನಾವು ಕರೆಕ್ಟ್ ಆಗಿರುವಂತ ಒಂದು ಬುಕ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಆ ಬುಕ್ ಲಿಸ್ಟ್ ಜೊತೆಗೆ ಟ್ರೆಂಡಿಗೆ ತಕ್ಕಾಗೆ ಓದ್ತಾ ಹೋಗೋದು. ಕ್ವಶನ್ ಪೇಪರ್ ಗಳನ್ನ ಒಂದಿಷ್ಟು ವರ್ಷದ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡ್ಬಿಟ್ಟು ಯಾವ ತರ ಕ್ವಶನ್ ಅನ್ನ ಕೇಳ್ತಾ ಇದೆ, ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದೆ UPSC ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವುದೇ ಬುಕ್ಸ್ ಅನ್ನ ತಗೊಳ್ಳಿ, ಅದಕ್ಕೆ ಕರೆಕ್ಟ್ ಆಗಿ ನೀವು ರಿಲೇಟೆಡ್ ಆಗಿದೆಯಾ, UPSC ಸಿಲೆಬಸ್ಗೆ ರಿಲೇಟೆಡ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಓದ್ತಾ ಹೋಗಿ. ಒಂದು ಕರೆಂಟ್ ಅಫೇರ್ಸ್ಗೆ ಕರೆಕ್ಟ್ ಆಗಿರುವಂತ ಒಂದು ಸೋರ್ಸ್ ಅನ್ನ ಫಾಲೋ ಮಾಡಿ. ಯಾವ್ದಾದ್ರು ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಸೋರ್ಸ್ ಅನ್ನ ಫಾಲೋ ಮಾಡಿ. ಹಾಗೆ ಬುಕ್ ಲಿಸ್ಟ್ ನಿಮ್ಮದೇ ಆದಂತ ಒಂದು ಬುಕ್ ಲಿಸ್ಟ್ ಇರಬೇಕು. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏರಿಯಾ ಯಾವ್ಯಾವ್ದಿದೆ ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈಗ ಸದ್ಯದಲ್ಲೇ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ, ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಅನ್ನುವಂತ ವಿಡಿಯೋಗಳನ್ನ ಮಾಡ್ತೀನಿ ನಾನು. ಈ ರೀತಿ ಯಾವುದೇ ಬುಕ್ ಅನ್ನ ತೆಗೆದುಕೊಳ್ಳಿ,
ಫಸ್ಟ್ ಓದ್ಕೋಬೇಕು, ಟೆಸ್ಟನ್ನು ಕೊಡಬೇಕು, ಮತ್ತೆ ರಿವಿಸನ್ ಮಾಡಬೇಕು. ಏನು ಮಿಸ್ಟೇಕ್ಸ್ ಆಗಿರುತ್ತೋ ಅದನ್ನು ತಿದ್ಕೋಬೇಕು. ಈ ಪ್ರೊಸೆಸ್ಸನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ನಮ್ಮದು UPSC ಜರ್ನಿ ಅನ್ನುವಂಥದ್ದು ಲಾಂಗ್ ಪ್ರೊಸೆಸ್ ಆಗಿದೆ. ಅಂದರೆ ಒಂದು ವರ್ಷಗಟ್ಟಲೆ ಓದಬೇಕಾಗತ್ತೆ. ಇನ್ ಕೇಸ್ ಈ ವರ್ಷ ಪ್ರಿಲಿಮ್ಸ್ ಆಗಲಿಲ್ಲ ಅಂತಂದರೆ ಮತ್ತೆ ಮುಂದಿನ ವರ್ಷದವರೆಗೂ ಓದಬೇಕಾಗತ್ತೆ. ಅಂದರೆ 1 ವರ್ಷ, 2 ವರ್ಷ, 3 ವರ್ಷ ಕಂಟಿನ್ಯೂ ಆಗಿ ಓದುವಂಥ ಒಂದು ಪ್ರೊಸೆಸ್ ಇದು UPSC ಜರ್ನಿ ಆಗಿದೆ. ಸೊ ಹಾಗಾಗಿ ನಿಮ್ಮ ಸ್ಟಡಿ ಜರ್ನಿಯಲ್ಲಿ ಕನ್ಸಿಸ್ಟೆಂಟಿ ಜೊತೆಗೆ ಬೋರ್ ಆಗಬಾರ್ದು. ಆ ಥರ ಇಟ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ಒಂದು ಲಕ್ಷ್ಮೀಕಾಂತ್ ಬುಕ್ಕನ್ನೇ ಒಂದು 20 ಸರಿ ಓದಿದ್ರಿಂದ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡತ್ತೆ. ಸೊ ನಿಮ್ಮ ಸ್ಟಡಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ಕೋಬೇಕು. ಇವಾಗ ಒಂದು ಲೆಸನ್ ಈ ಸರಿ ಸುಮ್ಮನೆ ಒಂದು ಲೆಸನ್ ಓದಿರ್ತೀರಾ, ನೆಕ್ಸ್ಟ್ ಸರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ, ಇನ್ನೂ ಒಂದು ಸರಿ ಓದುವಾಗ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಂಡು ಓದಬೇಕು. ಮತ್ತೆ ಓದುವಾಗ ಆನ್ಸರ್ ರೈಟನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಓದುವಾಗ ನೀವು ಇದನ್ನ ಯಾವ ಥರ ಕ್ವಶನ್ ಅನ್ನ ಕೇಳ್ಬೋದು ಅಂತ ನೀವೇ ಕ್ವಶನ್ ಅನ್ನ ಹಾಕೊಂಡು ಓದ್ತಾ ಹೋಗ್ಬೇಕು. ಈ ಥರ ಮಾಡ್ತಾ ಹೋದ್ರಿ ಅಂತಂದ್ರೆ ಬೋರ್ ಆಗಲ್ಲ. ಕ್ವಶನ್ ಪೇಪರನ್ನು ಆಗಿರ್ಬೋದು ಅಥವಾ ಬುಕ್ಕನ್ನು ಓದುವಾಗ ಆಗಿರ್ಬೋದು, ಎಷ್ಟೇ ದಿನ ಆದರೂ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಬೋರ್ ಆಗಲ್ಲ. ಈ ಥರ ನೀವು ಮಾಡ್ತಾ ಹೋಗಬೇಕಾಗತ್ತೆ. ವೆರಿ ಇಂಪಾರ್ಟೆಂಟು, ಪ್ರಿಲಿಮ್ಸ್ಗೆ ಫೋಕಸ್ ಮಾಡುವಂಥದ್ದು ಲಾಸ್ಟ್ 3 ಮಂತ್ಸ್ ನೀವು ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗೆ ಫೋಕಸ್ ಮಾಡಬೇಕಾಗತ್ತೆ. ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಹೋಗಬೇಕು. ಟ್ರೆಂಡಿಗೆ ತಕ್ಕ ಹಾಗೆ ಈ ವರ್ಷದ ಯಾವ ಥರ ಇದೆ, ಯಾವ ಥರ ಕ್ವಶನ್ಸ್ಗಳು ಬರುತ್ತೆ ಏನು ಅನ್ನುವಂಥದ್ದು ಕೆಲವೊಂದಿಷ್ಟು ಟೆಸ್ಟ್ ಸೀರೀಸ್ಗಳು ಇನ್ಸ್ಟಿಟ್ಯೂಟಲ್ಲಿ ನಡೆಸ್ತಿರ್ತಾರೆ. ಸೊ ಅಲ್ಲಿಗೆ ನೀವು ವಿಸಿಟನ್ನು ಕೊಟ್ಬಿಟ್ಟು ಟೆಸ್ಟ್ ಸೀರೀಸನ್ನು ಕೊಡಿ. ಸಾಧ್ಯ ಆದರೆ ಆನ್ಲೈನ್ಗಿಂತ ಆಫ್ಲೈನಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಆಫ್ಲೈನಲ್ಲಿ ಕೊಟ್ಟರೆ ನಿಮಗೆ ಎಕ್ಸಾಮ್ ಫೀಲಿಂಗ್ ಬರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಫ್ಲೈನ್ ಕೊಡೋಕ್ಕೆ ಟ್ರೈ ಮಾಡಿ. ಒಂದೇ ಕಡೆ ನೀವು ಟೆಸ್ಟ್ ಸೀರೀಸನ್ನು ಕಂಪ್ಲೀಟ್ ಆಗಿ ತೆಗೆದುಕೋಬೇಡಿ. ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ ಇರುತ್ತೆ, ಒಂದು 3-4. ಒಂದು ಕಡೆ ನೀವು ಆಫ್ಲೈನ್ ತಗೊಂಡ್ರೆ ಇನ್ನೊಂದು ಕಡೆ ಆನ್ಲೈನ್, ಈ ಥರ ನೀವು ತೆಗೆದುಕೊಂಡು ನೋಡ್ಕೋಬೋದು. ಅಟ್ಲೀಸ್ಟ್ ಈ ವರ್ಷದ ಟ್ರೆಂಡಿಗೆ ತಕ್ಕ ಹಾಗೆ ಒಂದು 50 ಆದರೂ ನೀವು ಟೆಸ್ಟ್ ಸೀರೀಸನ್ನು ಕೊಡ್ತಾ ಹೋಗಬೇಕಾಗತ್ತೆ. ಲಾಸ್ಟ್ ಇಯರ್ ಮತ್ತು ಆ ಕಡೆ ಇಯರ್ಸ್ ಏನಾದರೂ ನಿಮಗೆ ಟೆಸ್ಟ್ ಸೀರೀಸ್ಗಳು ಫ್ರೀಯಾಗಿ ಸಿಕ್ತು ಅಂತಂದರೆ ಅವನು ಕೂಡ ಬಿಡಿಸಿ. ಅಟ್ಲೀಸ್ಟ್ ಒಂದು 80ರಿಂದ 100 ಟೆಸ್ಟ್ ಸೀರೀಸ್ಗಳನ್ನು ನೀವು ಕಂಪ್ಲೀಟ್ ಆಗಿ ಪ್ರಿಲಿಮ್ಸಿಗೆ ತಕ್ಕ ಹಾಗೆ ಬಿಡಿಸ್ಲೇಬೇಕಾಗತ್ತೆ. ಆ ಥರ ಬಿಡಿಸಿದ್ರಿ ಅಂತಂದರೆ ನಿಮ್ಮ ಮಿಸ್ಟೇಕ್ಸ್ಗಳು ಏನೇನು ಮಾಡ್ತಾ ಇದ್ದೀರಾ ಆ ಮಿಸ್ಟೇಕ್ಸನ್ನು ತಿದ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನುವಂಥದ್ದು. ಇನ್ನು ಇದು ನಮ್ಮ ಜರ್ನಿ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಇಲ್ಲಿ ಕನ್ಸಿಸ್ಟೆಂಟಿ ಜೊತೆಗೆ ಹಾರ್ಡ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಹಾರ್ಡ್ ವರ್ಕ್ ಜೊತೆಗೆ ಸ್ಟ್ರಾಟಜಿಯನ್ನು ಕೂಡ ಫಾಲೋ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು. ಹಾಗೆ ನಿಮ್ಮ ಮೇಲೆ ನಿಮಗೆ ಬಿಲೀವ್ ಇರಲಿ. ಈ ಥರ ಮಾಡ್ತಾ ಹೋದ್ರಿ ಅಂತಂದರೆ ಖಂಡಿತ 2024 ಅಥವಾ 2025ಕ್ಕೆ ಯಾವುದೋ ಒಂದು ಇಯರು ನೀವು ಯಾವ ಇಯರಲ್ಲಿ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡಿದ್ದೀರಾ ಆ ಇಯರಲ್ಲಿ ಪ್ರಿಲಿಮ್ಸನ್ನು ಆರಾಮಾಗಿ ಗೆಟ್ ಆಗ್ತೀರಾ. ಓಕೆನಾ? ಆಲ್ ದ ಬೆಸ್ಟ್.